ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ 5ನೇ ಜೆಡಿಎಸ್ನ ಅಭ್ಯರ್ಥಿ ಗೆಲುವು ಕುತೂಹಲ ಇದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಗೆಲ್ಲುವಂತ ವಿಶ್ವಾಸ ಇದೆ. ವಿಧಾನಸೌಧದಲ್ಲಿ ಶಾಸಕ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಶಾಸಕರ ಮೇಲೆ ನಮಗೆ ವಿಶ್ವಾಸ ಇದೆ. ನಮ್ಮ ಇಬ್ಬರು 3ನೇ ಅಭ್ಯರ್ಥಿ ಆಗಿರುವಂತ ಎನ್ಡಿಎ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಮೇಲ್ಮನೆ ಎಲೆಕ್ಷನ್ಗೆ ರೆಸಾರ್ಟ್ ರಾಜಕಾರಣ ಮಾಡಬಾರ್ದು. ಪ್ರತಿಪಕ್ಷದಲ್ಲೂ ಅವರ ಶಾಸಕರ ಮೇಲೆ ವಿಶ್ವಾಸ ಇರಬೇಕಾಗುತ್ತೆ. ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲದೆ ಇದ್ರೆ ಏನು ಉಪಯೋಗ? ರೆಸಾರ್ಟ್ ರಾಜಕೀಯಕ್ಕೆ ಶಾಸಕ ಸುರೇಶ್ ಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಕುಮಾರ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾತನಾಡ್ತಿದ್ರು. ಏನ್ ಹೇಳಿದ್ರು ಕೇಳೋಣ. ಸುರೇಶ್ ಕುಮಾರ್ ಇವತ್ತು ವಿಧಾನ ಪರಿಷತ್ ಚುನಾವಣಾ ಅಖಾಡ ರಂಗೇರಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಗೆ ಏನು ಯಾವುದೇ ಮತಗಳ ಕೊರತೆ ಇಲ್ಲ, ಆದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೂ ಕೂಡ ಮತಗಳ ಕೊರತೆ ಇದೆ. ಅದೇ ರೀತಿ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಿರುವಂತಹ ಜೆಡಿಎಸ್ ಅಭ್ಯರ್ಥಿಗೂ ಕೂಡ ಮತಗಳ ಕೊರತೆ ಇದೆ. ಬಿಜೆಪಿಯ ತಂತ್ರಗಾರಿಕೆ ಏನು ಅನ್ನುವಂಥದ್ದನ್ನ ಮಾತನಾಡಬೇಕು. ಸರ್, ಪರಿಷತ್ ಚುನಾವಣೆಗಳನ್ನ ನೀವು ಬಹಳಷ್ಟು ನೋಡಿದೀರಾ. ಇವತ್ತು ಕೂಡ ಇರುವಂತಹ 7 ಸ್ಥಾನಗಳಿಗೆ 8ನೇ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಒಂದಷ್ಟು ತೀವ್ರ ಚರ್ಚೆಗೆ ಕಾರಣ ಆಗಿರುವಂತದ್ದು ಹೇಗ್ ನಡೆಯುತ್ತೆ ಏನಂತ ನನ್ಗನ್ಸುತ್ತೆ. ಒಟ್ಟು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಆಯಾ ಪಕ್ಷಗಳಿಗೆ ಆಯಾ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಇರಬೇಕು. ಇವತ್ತು ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಯಶಸ್ವಿಯಾಗಿ ವಿಧಾನ ಪರಿಷತ್ಗೆ ಪ್ರವೇಶ ಮಾಡ್ತಾ ಇರೋದು ವಿಶ್ವಾಸ ಇದೆ. ಅದೇ ರೀತಿ 3ನೇ ಅಭ್ಯರ್ಥಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ, ಅವರು ಕೂಡ ಗೆಲ್ಲುವವರು ನಮಗೆ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಮ್ಮ ನಾಯಕರು ಈಗ ವಿಪ್ ಕೊಡ್ತಾರೆ. ಆ ವಿಪ್ ಆಧಾರದ ಮೇಲೆ ಯಾರ್ಯಾರು ಸೆಕೆಂಡ್ ಪ್ರಿಫರೆನ್ಸ್ ವೋಟು ಯಾರ್ಯಾರು ಕೊಡಬೇಕು, ಫಸ್ಟ್ ಪ್ರಿಫರೆನ್ಸ್ ವೋಟ್ ಯಾರು ಕೊಡಬೇಕು ಅಂತ ನಾವು ವಿವರಿಸ್ತಾರೆ. ನನಗೆ ಒಟ್ಟಾರೆ ಈ ಚುನಾವಣೆಯಲ್ಲಿ ನಾನು ಗಮನಿಸ್ತಾ ಇರೋದು ಗಂಭೀರವಾದ ವಿಚಾರ ಅಂತಂದ್ರೆ, ನಾನು ಯಾವುದು ಕೂಡ ರಾಜಕೀಯ ಬೆರೆಸ್ದೇನೆ ಮಾತಾಡ್ತೇನೆ. ಪ್ರತಿಯೊಂದು ಪಕ್ಷಕ್ಕೂ ಆ ಶಾಸಕರ ಬಗ್ಗೆ ವಿಶ್ವಾಸ ಇದೆ. ಶಾಸಕರನ್ನ ಚುನಾವಣಾ ಹಿಂದಿನ ದಿವಸ ರಿಸಾರ್ಟ್ ತಗೊಂಡು ಹೋಗುವ ಪದ್ಧತಿಗೆ ನಾವು ಇತಿಶ್ರೀ ಆಡಬೇಕು. ಒಂದು ಪಕ್ಷಕ್ಕೆ ತನ್ನ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಇಲ್ಲೇ ಇದೆ. ಅವ್ರು ಯಾರೋ ಪರ್ಚೇಸ್ ಮಾಡ್ಬಿಡ್ತಾರೆ, ಅವರೇ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಇದ್ರೆ, ನಾವು ಸಾಮಾನ್ಯ ಚುನಾವಣೆಯ ಸಾಮಾನ್ಯ ಮತದಾರನಿಗೆ ಏನ್ ಮೆಸೇಜ್ ಕಳಿಸ್ತಾ ಇದೀವಿ? ಒಂದ್ ಪಕ್ಷಕ್ಕೆ ತನ್ನ ಶಾಸಕರ ಬಗ್ಗೆ ವಿಶ್ವಾಸ ಜನಪ್ರತಿನಿಧಿ. ಸೊ ನನ್ಗನ್ಸುತ್ತೆ ಇದ್ರ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ಅವಲೋಕನ ಮಾಡ್ಕೋಬೇಕು. ಇದಕ್ಕೊಂದು ಇತಿಶ್ರೀ ಹಾಕಿ ಈ ರಿಸಾರ್ಟ್ ಕಲ್ಚರ್ನ ಚುನಾವಣೆ ಸಂದರ್ಭ ಮಾಡೋದಕ್ಕೆ ಒಂದು ಇತಿಶ್ರೀ ಆಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಇದಿಷ್ಟು ಸುರೇಶ್ ಕುಮಾರ್ ಅವರ ಮಾತು. ರೆಸಾರ್ಟ್ ರಾಜಕಾರಣ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಯನ್ನ ವಿಧಾನಸಭೆ ವಿಧಾನ ಪರಿಷತ್ಗೆ ಕಳಿಸ್ಕೊಟ್ಟಾಗ ಅವ್ರ ಮೇಲೆ ಒಂದು ನಂಬಿಕೆ ಇರುತ್ತೆ. ಆದ್ರೆ ಈ ರೆಸಾರ್ಟ್ ರಾಜಕಾರಣ ಮಾಡೋದ್ರ ಮುಖಾಂತರ ಏನು ಸಂದೇಶವನ್ನ ರವಾನೆ ಮಾಡ್ತಾ ಇದೀವಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.